ಜನ ಯಾಕೆ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸಿಟಿಲೇ ತಗೊಳ್ಬಹುದಲ್ವಾ, ಅಪಾರ್ಟ್ಮೆಂಟ್ ಆಗಿರಬಹುದು, ಇಂಡಿವಿಜುವಲ್ ಮನೆ ಆಗಿರಬಹುದು, ಈ ನಾರ್ತ್ ಬೆಂಗಳೂರು ಕಡೆನೆ ಅವ್ರು ಯಾಕೆ ಬರ್ಬೇಕು? ಓಕೆ, ಸೊ ನಾನು ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಹ ಹೇಳ್ತೀನಿ. ಸೊ ಈಗ ಈ ಅಪಾರ್ಟ್ಮೆಂಟ್ಸ್ ಮತ್ತೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್, ಸೊ ಮತ್ತೆ ಈ ಸಿಟಿ ಕಡೆ, ಸೊ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬಹುದು. ಸೊ ನಾನೊಂದು ಕಂಪ್ಯಾರಿಸನ್ ಹೇಳ್ಬಿಡ್ತೀನಿ ನೋಡಿ. ಸೊ ಈಗ ಯಾವ ಕಡೆ ಈ ಅಪಾರ್ಟ್ಮೆಂಟ್ ಮತ್ತೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಏನಿದೆ, ಇಲ್ಲೆಲ್ಲ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಅಂಡ್ ಪ್ಲಸ್ ನೀವು ತಗೊಳ್ಳೋದಕ್ಕೆ GST ಪೇ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಅಲ್ಲಿ ಒಂದು ಪ್ಲಾಟ್ ತಗೊಬೇಕಂದ್ರೆ ನೀವು ಒಂದು 30-40 ಲ್ಯಾಕ್ಸ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ರಿಟರ್ನ್ಸ್ ಅಂತೆಲ್ಲ ಯೋಚನೆ ಮಾಡ್ತಿದ್ದಾಗ, ಸೊ ನೀವು ಈ ಟ್ಯಾಕ್ಸ್ ಎಲ್ಲ ಪೇ ಮಾಡಿರ್ತೀರಾ, ನೀವು ಅಲ್ಲಿ ಒಂದು ಮನೆಗಿನೇ ಕಟ್ಟಿ ಅಲ್ಲಿ ರೆಂಟ್ಗೆ ಬಿಟ್ಟಾಗ ನಿಮ್ಗೊಂದು 15,000-20,000-30,000 ನಿಮಗೆ ಮಂತ್ಲಿ ಇನ್ಕಮ್ ಬರ್ತದೆ. ಸೊ ನೀವು ಅದನ್ನ ಮ್ಯಾಥ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ವೇರಸ್ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ಅಲ್ಲಿ ಬೆಂಗಳೂರು ಸಿಟಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇದು ಮೋಸ್ಟ್ ಡೆವಲಪಿಂಗು. ಸೊ ₹1 ₹2 ಆಗೋ ಚಾನ್ಸಸ್ ಇದ್ರೆ ಇಲ್ಲಿ ₹1 ₹10 ಆಗೋ ಚಾನ್ಸಸ್. ಯಾಕೆಂದ್ರೆ ದ ಮೋಸ್ಟ್ ಡೆವಲಪಿಂಗ್ ಅಲ್ಲಿ ಥ್ರೆಶೋಲ್ಡ್ ರೀಚ್ ಆಗಿದೆ. ಇಲ್ಲಿ ಇನ್ನೂ ಆಪ್ಷನ್ ಇದೆ ಆಫ್ ಗ್ರೋತ್ಗೆ. ಅಂಡ್ ಸೆಕೆಂಡ್ರಿ ಏನಂತಂದ್ರೆ ಸೊ ಟಿಂಬರ್ ಇನ್ಕಮ್. ನಾವಿಲ್ಲಿ ಟಿಂಬರ್ ಆಗ್ತಾ ಇರೋದ್ರಿಂದ ಮಹಾಗನಿ ಮತ್ತೆ ರೆಡ್ ಸ್ಯಾಂಡಲ್ವುಡ್ ನೀವು ಏನು ಪ್ಲಾಟ್ಗೆ ಒಂದು 25-30 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿರ್ತೀರಾ, ನಿಮಗೆ ನೆಕ್ಸ್ಟ್ 12-15 ಇಯರ್ಸ್ ಅಲ್ಲಿ ಟಿಂಬರ್ ರಿಟರ್ನ್ ಬರ್ತದೆ. ಅಕಸ್ಮಾತ್ ನೀವೇನು ಫ್ರೂಟ್ ಏನಾದ್ರು ಮಾರ್ತೀರ ಅಂದ್ರೆ ಫ್ರೂಟ್ ಅಲ್ಲೂ ಸಹ ಸ್ವಲ್ಪ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ರೆ ಏನು ಹೇಳಿದೀನಿ, ಟೂರಿಸ್ಟ್ ಪ್ಲೇಸಸ್, ಈ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಬರೋ ರೀಸನ್ ಇಂದ ನಮಗೆ ಲ್ಯಾಂಡ್ ಡೆವಲಪ್ಮೆಂಟ್. ಇದು ಬಿಟ್ಟು ನಮ್ಗೆ ಇನ್ನೂ ಇನ್ಕಮ್ ಏನಾದ್ರು ಬೇಕಾಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಒಬ್ಬ ಕ್ಲೈಂಟ್ ನೋಡ್ಬೋದು ನೀವು, ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ ಇಲ್ಲಿ, ಫಾರ್ಮ್ ವಿಲ್ಲಾ ಅಂತ. ಓಕೆ, ನಮ್ ಹಿಂದೆ ಇದೆಯಲ್ಲ ಅದು. ಹೌದು. ಸೊ ಇದನ್ನ ನಾವೇನ್ ಮಾಡಬಹುದು, ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆ ಟೈ ಅಪ್ ಮಾಡಬಹುದು. ಸೊ ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆಲ್ಲ ನಾವು ಟೈ ಅಪ್ ಮಾಡಿ ರೆಂಟಲ್ ಸಹ, ಸೊ ನಮ್ಗೊಂದು 30,000-50,000 or 60,000 ಈಸಿಲಿ ಒಂದು ಮಂತ್ ಗೆ ನಾವು ಈ ರೆಂಟ್ ಅಲ್ಲಿ ನಾವು ಇನ್ಕಮ್ ಮಾಡಬಹುದು. ಸೊ ನಮ್ಗೆ ಟಿಂಬರ್ ರಿಟರ್ನ್ಸ್ ಮತ್ತೆ ಫ್ರೂಟ್ ಹಾರ್ವೆಸ್ಟ್, ಅದ್ರ ಜೊತೆಗೆ ನಮ್ಗೆ ರೆಂಟಲ್ ಇನ್ಕಮ್ ವಿತ್ ಲ್ಯಾಂಡ್ ವ್ಯಾಲ್ಯೂ ಅಂಡ್ ಲ್ಯಾಂಡ್ ಅಪ್ರಿಸಿಯೇಷನ್.